ಇವತ್ತಿನ ದಿವಸ ಮಾಲೂರು ತಾಲೂಕಲ್ಲಿ ನಡೀತಾರಂಥ ಭ್ರಷ್ಟಾಚಾರ ಇವತ್ತು ತುಂಬಿ ತುಳುಕ್ತಾ ಇದೆ. ಈಗ ಮಾಲೂರು ತಾಲೂಕಲ್ಲಿ 3,000 ಕೋಟಿ ಬಂದಿದೆ, ಅನುದಾನ ಬಂದಿದೆ ಅಂತಾರೆ. ಎಲ್ಲಿ ಅಭಿವೃದ್ಧಿಗಳಾಗ್ತಾ ಇದೆ ಅಂತ ಅಂತೂ ಕಾಣಿಸ್ತಾ ಇಲ್ಲ. ಇವತ್ತಿನ ದಿವಸ ಏನೇ ಒಂದು ರಸ್ತೆಗಳ ಸಮಸ್ಯೆಗಳಾಗಿರ್ಬೋದು, ಇವತ್ತು ಯಾವ ರಸ್ತೆಗಳು ಕೂಡ ಹೋದರೆ ಈ ಚಿಕ್ಕತಿರುಪತಿಯಿಂದ ಇವಾಗ ನಾವು ಸಂಪಂಗೇರಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಾಲೂರು ಬರೋಂಥ ರಸ್ತೆ ಸುಮಾರು 15 ವರ್ಷಗಳಿಂದ ಆ ರಸ್ತೆಗಳು ಹಾಗೇ ಇದೆ. ದೊಡ್ಡ ದೊಡ್ಡ ಟ್ರೆಕ್ಗಳೆಲ್ಲ ಬಿದ್ದೋಗೋಂಥ ಪರಿಸ್ಥಿತಿಗಳಲ್ಲಿದೆ. ಸುಮಾರು ಜನ ಬಿದ್ದು ಕಾಲು ಕೈ ಮುರ್ಕೊಳ್ಳೋಂಥದ್ದು ಆಗ್ತಾ ಇದೆ. ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ಗಮನ ಹರಿಸೋಂಥದ್ದು ಆಗ್ತಾ ಇಲ್ಲ. ಇವತ್ತು ದಿವಸ ಅವರೇ ಕುಟುಂಬದವರು ಈ ಒಂದು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡಿದ್ದಾರೆ. ಅದನ್ನು ಪ್ಯಾಚ್ ವರ್ಕ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇಲ್ಲ. ಏನಿವತ್ತು ಸರ್ಕಾರ ಬಂದು 4-5 ತಿಂಗಳಲ್ಲಿ ನಾನು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸೋಂಥದ್ದಾಗಿತ್ತು. ಆದರೆ ಇವತ್ತು ಸರ್ಕಾರ ಬಂದು 1.5 ವರ್ಷ ಆದರೆ ಕೂಡ ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿನ ದೊಡ್ಡದಾಗಿ ತೋರಿಸೋಂಥದ್ದು ಆಗ್ತಾ ಇದೆ. 3,000 ಕೋಟಿ ಅನುದಾನ ಬಂದಿದೆ ಮಾಲೂರು ತಾಲೂಕಲ್ಲಿ, ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಎಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಮಾಲೂರು ತಾಲೂಕಲ್ಲಿ ಕೆರೆ ಅಭಿವೃದ್ಧಿ ಆಗ್ತಾ ಇದೆ. ಏನು 34 ಕೋಟಿ ಆ ಕೆರೆಗೆ ಅಭಿವೃದ್ಧಿಗೆ ಅನುದಾನ ಬಿಟ್ಟು ಕೊಟ್ಟಿದ್ದಾರೆ. ಆ ಅನುದಾನ CSR ಫಂಡಲ್ಲಿ ಅದನ್ನು ಬಳಸ್ಬೋದಾಗಿತ್ತು. ಇವತ್ತು ನಗರದಲ್ಲಿ ಏನು ನಗರ ಟೌನಲ್ಲಿ ಆಗಬೇಕಾಗಿರೋಂಥ ರಸ್ತೆಗಳಿಗೆಲ್ಲ ಅನುದಾನ ಬಳಸ್ಬೋದಾಗಿತ್ತು. ಇವತ್ತು ಸುಮ್ಮನೆ ಆ ಕೆರೆಗೆ ದುಡ್ಡನ್ನ ಹಾಕಿ ವೇಸ್ಟ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಕೆರೆ ಕೂಡ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಸ್ಥಳೀಯವಾಗಿರುವಂಥ ಕಂಪ್ನಿಗಳು CSR ಫಂಡಲ್ಲಿ ಅದನ್ನು ಬಳಸಬೇಕಾಗಿತ್ತು. ಇವತ್ತು ಸರ್ಕಾರದ ದುಡ್ಡು ತೊಗೊಂಡು ಅದರಲ್ಲಿ ಸರ್ಕಾರದ ದುಡ್ಡನ್ನ ಹಾಕಿ ಅದನ್ನು ತಾಲೂಕಿಗೆ ರಸ್ತೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಬೇರೆ ಅದಕ್ಕೆಲ್ಲ ಬಳಸೋಂಥದ್ದು ಆಗ್ತಾಯಿದೆ. ಇವತ್ತು ನಿಜಕ್ಕೂ ಇವತ್ತು ನಾಚಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಮಾಲೂರು ತಾಲೂಕಲ್ಲಿ ಅವರು ಗೆದ್ದಾಗ ಮಾಲೂರು ತಾಲೂಕಲ್ಲಿ ಎಲ್ಲೇ ಏನೇ ಭ್ರಷ್ಟಾಚಾರ ಆದರೆ, ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಅದಕ್ಕೆ ನಾನೇ ಹೊಣೆ ಅಂತ ಘಂಟಾಘೋಷವಾಗಿ ಹೇಳ್ತಾಯಿದ್ರು. ಆದರೆ ಇವತ್ತು ಮಾಲೂರು ತಾಲೂಕಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಯಾವುದೇ ಒಂದು ತಾಲೂಕು ಆಫೀಸಲ್ಲಿ ಹೋದರೆ ಯಾವುದೇ ಒಂದು ಕೆಲಸ ಕೂಡ ಆಗಲ್ಲ. ಇವತ್ತು ದುಡ್ಡು ಕಾಸು ಇಲ್ದಿದ್ದು ಯಾವ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, PDO ಆಫೀಸ್ಗಳಲ್ಲಾಗಿರ್ಬೋದು, ಯಾವುದೇ ಒಂದು ಸರ್ಕಾರ ಸಂಬಂಧಪಟ್ಟ ಆಫೀಸ್ಗಳಲ್ಲಿ ದುಡ್ಡು ಕಾಸು ಇಲ್ದಿದ್ದು ಬಡವ್ರ ಕೆಲಸಗಳಂತೂ ಏನೂ ಆಗ್ತಾನೇ ಇಲ್ಲ. ಎಲ್ಲ ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಇವತ್ತು ರೈತರಿಗಾಗಿರ್ಬೋದು, ಬಡವ್ರಿಗಾಗಿರ್ಬೋದು ಯಾರಿಗೂ ಕೂಡ ಕೆಲಸಗಳಾಗ್ತಾ ಇಲ್ಲ. ಇವತ್ತು ತಾಲೂಕು ಆಫೀಸಲ್ಲಿ ಕೂಡ ದಾಖಲೆಗಳು ತಿದ್ದಂಥ ಕೆಲಸಗಳಾಗ್ತಾ ಇದೆ. ಅಲ್ಲಿ ದಾಖಲೆಗಳು ತಿದ್ದಿ ಆ ಸರ್ಕಾರದ ಜಾಗಗಳನ್ನ ಮಾಡ್ಕೊಳ್ಳೋಂಥದ್ದು ಆಗ್ತಾಯಿದೆ. ಅದನ್ನು ತುಂಬ ಭ್ರಷ್ಟಾಚಾರಗಳು ನಡೀತಾ ಇದೆ ತಾಲೂಕು ಆಫೀಸಲ್ಲಿ. ಇವತ್ತು ಬಡವ್ರಿಗೆ ಸೇರಬೇಕಾಗಿರೋಂಥ ಜಮೀನುಗಳು ಅವರು ಸ್ವಂತಕ್ಕೆ ಯಾರ್ಯಾರಿಗೋ ಮಾಡಿಕೊಂಡು ಇದನ್ನು ಮಾಡೋಂಥ ಕೆಲಸಗಳು ಕೂಡ ತಾಲೂಕಲ್ಲಿ ಆಗ್ತಾ ಇದೆ. ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರ ಏನೆಲ್ಲ ನಡೀತಾ ಇದೆ ಮಾಲೂರು ತಾಲೂಕಲ್ಲಿ. ಇದಕ್ಕೆಲ್ಲ ಕಡಿವಾಣ ಹಾಕೋಂಥ ಕೆಲಸ ಆಗಬೇಕು ಅಂತ ನಾನು ನಿಮ್ಮ ಮುಖಾಂತರ ಜನರು ಕೂಡ ಎಚ್ಚೆತ್ಕೊಬೇಕು. ಜನರು ಎಚ್ಚೆತ್ಕೊಂಡು ಇವತ್ತು ಬೀದಿಗೆ ಬಂದು ಇದಕ್ಕೆ ಹೋರಾಟ ಮಾಡೋಂಥ ಕೆಲಸ ಮಾಡಬೇಕು. ನಾವು ಕೂಡ ಅದಕ್ಕೆ ಬೆಂಬಲ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಪದೇ ಪದೇ ಹೊರಗಿನವ್ರಿಗೆ ಮಾತಾಡೋದಕ್ಕೆ ಮಾಲೂರು ತಾಲೂಕಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಬಳಸ್ತಾನೆ ಇರ್ತಾರೆ. ಅಟ್ಲೀಸ್ಟು ನಾವು ಮಾತಾಡೋದಕ್ಕಿಂತ ಅಟ್ಲೀಸ್ಟ್ ಯಾರಿಗೆ ಅಧಿಕಾರ ಇದೆ ಅವರಾದರೂ ಮಾತಾಡಿ. ತಾಲೂಕಲ್ಲಿ ಇವತ್ತು 50,000 ಮತವನ್ನು ನಮಗೂ ಕೊಟ್ಟಿದ್ದಾರೆ, ಮತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾತಾಡಬಾರ್ದಾ? ಹೀಗೆ ಬೇರೆ ಬೇರೆ ಎಲ್ಲೆಲ್ಲಿಂದನೋ ಬಂದು ಮಾಲೂರು ತಾಲೂಕಿಗೆ ಬೇರೆ ಬೇರೆ ಕಡೆ ಚುನಾವಣೆಗಳಿಗೆ ನಿಲ್ತಾರೆ. ಇವತ್ತು ಕೋಲಾರಲ್ಲಿ ಬೇರೆ ತಾಲೂಕಿಂದ ಕರ್ಕೊಂಬಂದು ಚುನಾವಣೆಗೆ ನಿಲ್ಲಿಸಿದ್ರು ಕಾಂಗ್ರೆಸ್ಸಿಂದ. ಮತ್ತು ಅಂಥವ್ರಿಗೆಲ್ಲ ಯಾಕೆ ಚುನಾವಣೆ ಮಾಡಿದ್ರಿ ನೀವು? ಬೇರೆ ತಾಲೂಕವರಲ್ವಾ? ಯಾಕೆ ಚುನಾವಣೆ ಮಾಡಬೇಕಾಯ್ತು? ಅದು ಜ್ಞಾನ ಇರಲಿಲ್ವಾ? ಹಾಗಾಗಿ ಇವತ್ತು ದಿವಸ ಇದಕ್ಕೆಲ್ಲ ಅವರು ಈಗಾಗಲೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಮಾಲೂರು ತಾಲೂಕಲ್ಲಿ ನಾನು ಅಭಿವೃದ್ಧಿ ಮಾಡೋದಲ್ಲ, ಏನೇ ಅಭಿವೃದ್ಧಿ ಯಾರೇನೇ ಹೋರಾಟಗಳು ಮಾಡಲಿ ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ. ಎಲೆಕ್ಷನ್ ಬಂದಾಗ 1,000 ರೂಪಾಯಿ ಜಾಸ್ತಿ ಕೊಟ್ಟರೆ ಜನ ನನಗೆ ಓಟ್ ಹಾಕ್ತಾರೆ, ಹಾಕ್ಸ್ಕೊಳ್ಳೋದು ನನಗೆ ಗೊತ್ತು ಅಂತ ಈಗಾಗಲೇ ಅವ್ರು ತೀರ್ಮಾನ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಹಾಗಾಗಿ ಏನೇ ಹೋರಾಟಗಳು ಮಾಡಿದ್ರೆ ಕೂಡ ಇದಕ್ಕೆ ಪ್ರತಿಫಲ ಸಿಗಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. 3,000 ಕೋಟಿ ದುಡ್ಡು ಎಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಇದನ್ನು ಜನನೂ ಕೇಳೋಂಥದ್ದು ಆಗಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. BJP ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಒಂದು ಪಕ್ಷಗಳಿಗೆ ಈಗ ನಾವು ಹೋಗೋಂಥ ಪರಿಸ್ಥಿತಿಗಳಿಲ್ಲ. ಎಲ್ಲ ಪಕ್ಷಗಳು ಕರೀತಾರೆ. ಆದರೆ ಇವತ್ತು ನಾವೇನು
ಚುನಾವಣೆಗೆ ಮುಂಚೆ ನಾವು ತೀರ್ಮಾನ ಮಾಡಿದ್ರಿ, ನಮ್ಮ ಕಾರ್ಯಕರ್ತರು ಎಲ್ಲರೂ ಈ ತೀರ್ಮಾನದಂತೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಅಂತ. ಹಾಗಾಗಿ ಅದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಹಾಗಾಗಿ ಆಗಿನ ಟೈಮಲ್ಲಿ ನೋಡೋಣ ಅಂತೇಳಿ ನಾವು ಕೂಡ ಇದ್ದೀವಿ. PLD ಬ್ಯಾಂಕ್ ನಮ್ಮ ಕಾರ್ಯಕರ್ತರು ಯಾರು ಚುನಾವಣೆಗೆ ನಿಂತಿಲ್ಲ. ಹಾಗಾಗಿ ಅದು ಚುನಾವಣೆ PLD ಬ್ಯಾಂಕ್ದು ಯಾರೆಲ್ಲ ಚುನಾವಣೆಗೆ ನಿಂತಿದ್ದಾರೆ, ನಮ್ಮನ್ನು ಯಾರು ಕೇಳ್ತಾರೋ ಅವ್ರಿಗೆ ನಾವು ಸಹಕಾರ ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಯಾವ ಪಕ್ಷ ಆಕ್ಟಿವ್ ಆಗಿದೆ, ಯಾವ ಪಕ್ಷ ಆಕ್ಟಿವ್ ಇಲ್ಲ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತಿನ ದಿವಸ ಅಲ್ಲ, ಇವತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷ, ನಮ್ಮ ಕಾರ್ಯಕರ್ತರು ನಾವು ಆಕ್ಟಿವ್ ಆಗಿ ನಮ್ಮ ಕೆಲಸಗಳು ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ಪಕ್ಷಗಳು ಏನು ಅವರು ಆಕ್ಟಿವ್ ಆಗಿದ್ದಾರೋ ಇಲ್ವೋ ಅಂತ ತಮಗೆಲ್ಲ ಗೊತ್ತಿದೆ. ನಾನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳಬೇಕು. ನಾವಿದ್ದೀವಿ, ಬರೋಕ್ಕೆ ಹೇಳ್ರಿ, ನಾವು ಅವ್ರ ಜೊತೆ ಅವ್ರಿಗೆ ಸ್ಪಂದಿಸೋಂಥ ಕೆಲಸ ನಾವು ಮಾಡ್ತೀವಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141106665.